ಹೆರ್ಮೋನ್ ಪರ್ವತದ ಮೇಲೆ ಇಳಿದು ಬರುವಂಥ ಮಂಜಿನಂತೆ ಇದೆ. ಆರೋನನ ಗಡ್ಡದಿಂದ ಅವನ ಕೊರಳ ಪಟ್ಟಿಯವರೆಗೆ ಹರಿದು ಬರುವ ಶ್ರೇಷ್ಠ ತೈಲದಂತೆ ಇದೆ. ಶ್ರೇಷ್ಠ ತೈಲ ಅಂದರೆ ಅಭಿಷೇಕ. ನಮ್ಮ ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಅನ್ಯೋನ್ಯತೆ ಇರಬೇಕು. ಒಂದು ಕುಟುಂಬ ಇನ್ನೊಂದು ಕುಟುಂಬಕ್ಕೆ ಆಗದಿರುವಂಥ ವಿಷಯಗಳಿನ್ನು ಯಾವುದು ಇರಲಿಕ್ಕಿಲ್ಲ. ಹೀಗೆ ಮಾಡಿಕೊಂಡ್ರೆ ಆಶೀರ್ವಾದ ಇರೋದಿಲ್ಲ. ನಮ್ಮ ಕೈಯಾರೆ ನಮ್ಮ ಜೀವನ ನಾವು ಆಶೀರ್ವಾದ ಕಳ್ಕೊಳ್ಳೋದು ಬೇಡ. ನಮ್ಮ ಕೈಯಾರೆ ನಮ್ಮ ಬಾಳನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಹಳೆ ಜೀವಿತದಲ್ಲಿ ಅದಿತ್ತು, ಅದು ಬಿಟ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೇವೆ. ಇಲ್ಲಿನೂ ಅದನ್ನೇ ನಾವು ಮಾಡಿದರೆ ನಮ್ಮ ಆಶೀರ್ವಾದಕ್ಕೆ ನಾವೇ ತಡೆ ಆಗ್ತೀವಿ. ಯಾರು ಹೃದಯ ಬಿಚ್ಚಿ ಇವತ್ತು ಮಾತಾಡ್ತದನ? ಹೃದಯ ಬಿಚ್ಚಿದ ಯಾರು ಮಾತಾಡ್ತದನ? ಮೊದಲು ನೀನು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕು, ಹನೋಕನ ಹಾಗೆ. ಎರಡು, ನಿನಗೆ ಇಲ್ಲಿ ಬರುವ ಒಂದೊಂದು ಕುಟುಂಬದೊಂದಿಗೆ ನಿಮಗೆ ನನಗೊಂದು ಅನ್ಯೋನ್ಯತೆ ಇರಬೇಕು. ಆ ರೀತಿ ಅನ್ಯೋನ್ಯತೆ ನೀನು ಬಯಸಿ ಒಂದೊಂದು ಮಕ್ಕಳೊಂದಿಗೆ ನೀನು ಅನ್ಯೋನ್ಯವಾಗಿ ಇಟ್ಕೊಳ್ಳೋಕ್ಕಾಗಿ ಶುರು ಮಾಡಿದರೆ ದೇವರು ಹೇಳ್ತದನ, ಆಕಾಶ ತೆರೆದು ನನ್ನ ಆಶೀರ್ವಾದನ ಅಲ್ಲಿ ಕಳಿಸ್ಕೊಡ್ತೇನೆ. ನಾನು ಹೇಳ್ತಾ ಇಲ್ಲ, ದೇವರು ಹೇಳ್ತದನ. ಅಲ್ಲಿ ಆ ಶ್ರೇಷ್ಠ ತೈಲವನ್ನು ಕಳಿಸ್ತೇನೆ ಅಂದರೆ ನಮ್ಮ ಮಧ್ಯದೊಂದು ಬಲವಾದ ಅಭಿಷೇಕ ತೈಲ ಎಳಿಲಿಕ್ಕಿದೆ. ಕೈಯಾರ ಸೈತಾನಿಗೆ ನಾವು ಅವಕಾಶ ಕೊಡೋದು ಬೇಡ. ಏದೇನು ತೋಟದಲ್ಲಿ ಕೊಟ್ಟುಕೊಂಡು ಶಾಪ ತಂದ್ಕೊಂಡ್ರು ಆದಾಮ್ ಹವ್ವ. ಇವತ್ತು ನಾವು ಆ ಶಾಪ ತಂದ್ಕೊಳ್ಳೋದು ಬೇಡ. ಇಲ್ಲಿ ಇರುವ ಒಂದೊಂದು ಕುಟುಂಬಗಳು ಯೇಸು ಸ್ವಾಮಿ ನಿನಗೆ ಕೊಟ್ಟಂತ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಆಗ್ಯಾರ. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ. ಯಾವುದೋ ಸಣ್ಣ ವಿಷಯ ಇರ್ತದೆ, ಬಲಹೀನತೆ ಇಲ್ಲ ಅಂತ ನಾನು ಹೇಳಲ್ಲ. ನಾವು ಯಾರು ಪರಿಪೂರ್ಣರಲ್ಲ, 5 ಬೆರಳು ಸರಿಯಾಗಿರಲ್ಲ. ಇವತ್ತು ನಿನಗೆ ದೇವರ ಮಕ್ಕಳೊಂದಿಗೆ ಅನ್ಯೋನ್ಯತೆಯಲ್ಲಿ ಸರಿ ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ಆಶೀರ್ವಾದ ನಿಲ್ಲದಿಲ್ಲ. ನಾ ಹೇಳ್ತಿಲ್ಲ, ವಾಕ್ಯ ಹೇಳ್ತೀನಿ. ಎಲ್ಲಿ ಅನ್ಯೋನ್ಯವಾಗಿರ್ತಾರೋ ಅಲ್ಲಿ ಆಶೀರ್ವಾದ ಜೀವ ಆಜ್ಞೆಯೊಂದಿಗೆ ಕಳಿಸ್ತೀನಿ ಅಂತ ಹೇಳ್ತದ. ಆಹಾ, ಎಷ್ಟು ಮನೋಹರ, ಎಷ್ಟು ಮನೋಹರವಾಗಿದೆ ಅಂತ ದೇವರ ದೃಷ್ಟಿಯಲ್ಲಿ ನಾವು ಅನ್ಯೋನ್ಯವಾಗಿರೋದು. ಪ್ರತಿ ಕುಟುಂಬದೊಂದಿಗೆ ಅನ್ಯೋನ್ಯತೆ ಬೆಳೆಸ್ರಿ. ಪ್ರತಿ ಕುಟುಂಬಕ್ಕೆ ವಾರಕ್ಕೆ ಒಂದ್ಸರಾದ್ರೂ ಹೋಗಿ ವಿಸಿಟ್ ಮಾಡಿರಿ, ಸಂಧಿಸ್ರಿ. ಏನು ಕಷ್ಟದಲ್ಲಿದ್ದೀಯಮ್ಮ, ಅಕ್ಕ ನಿನಗಾಗಿ ನಾನು ಏನು ಸಹಾಯ ಮಾಡಲಿ, ಬ್ರದರ್ ನಿಂದೇನು ಕಷ್ಟ ಇತ್ತಾ, ಏನಾದರೂ ವಿಜ್ಞಾಪನೆ ಇತ್ತಾ, ಏನಾದರೂ ನನ್ನಿಂದ ಏನಾದ್ರು ಸಹಾಯ ಆಗಬೇಕಾ? ಆ ರೀತಿ ನಾವು ಒಬ್ರಿಗೊಬ್ಬರು ಒಂದು ಕುಟುಂಬ ಮತ್ತೊಂದು ಕುಟುಂಬಕ್ಕೆ ಹೋಗಿ ಬರ್ರಿ, ವಿಸಿಟ್ ಮಾಡಿರಿ, ಬಲಪಡಿಸ್ರಿ, ಪ್ರಾರ್ಥಿಸ್ರಿ. ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಆ ವಿಷಯನ ಇಡ್ರಿ. ಅವ್ರು ಏನೆಲ್ಲ ಹೇಳ್ಕೊಂಡಿರ್ತಾರೆ. ಕೆಲವು ಅವಮಾನಗಳಾಗಿರ್ತಾವ, ಕೆಲವು ನಿಂದನೆಗಳಾಗಿರ್ತಾವ, ಕೆಲಸ ಮಾಡೋ ಜಾಗದಲ್ಲಿ ಟಿಂಗಲ್ ಮಾಡಿರ್ತಾರೆ, ಸ್ವಾಮಿ ನಂಬರ್ ಅಂತೇಳಿ ನೊಂದು ಬೆಂದೋಗಿರ್ತದ ಆ ಜೀವ. ಅವ್ರನ್ನ ಆದರಣೆ ಮಾಡ್ರಿ. ನನ್ನ ಪಾಡಿಗೆ ನಾನು ಬರ್ತೆ, ಕುರ್ಚಿ ಬಿಸಿ ಮಾಡ್ತೆ, ನಾ ಹೋಗ್ಬಿಡುತ್ತೆ. ನಿನ್ನ ಬಗ್ಗೆ ಯಾರು ಒಳ್ಳೆ ಸಾಕ್ಷಿ ಕೊಡೋಕ್ಕಾಗಲ್ಲ ಅಲ್ಲಿ. ಆ ರೀತಿ ಇದ್ರೆ ನಾವು ದೇವರಿಗೆ ಮೆಚ್ಚುಗೆ ಆಗಿರಬೇಕಾದ್ರೆ ಫಸ್ಟ್ ದೇವರ ಹತ್ರ ಅನ್ಯೋನ್ಯವಾಗಿರಬೇಕು. 2 ದೇವರ ಮಕ್ಕಳೊತ್ತಿಗೆ ನಮ್ಗೆ ಅನ್ಯೋನ್ಯತೆ ಇರಬೇಕು. ಹಲ್ಲೆಲೂಯ. ಒಬ್ಬರೊಬ್ಬರನ್ನ ಬಿಟ್ಟುಕೊಡ್ಬೇಡ್ರಿ. ಹಲ್ಲೆಲೂಯ. ಯೇಸು ಸ್ವಾಮಿ ರಕ್ತದಿಂದ ಅವರು ತೊಳೆಯಲ್ಪಟ್ಟಾರ. ಅವ್ರನ್ನ ನೀನು ದ್ವೇಷ ಮಾಡಿದರೆ ದೇವ್ರನ್ನ ದ್ವೇಷ ಮಾಡ್ದಂಗೆ. ಅವರಲ್ಲಿ ಪವಿತ್ರ ಆತ್ಮ ಇದೆ, ಅವರಲ್ಲಿ ಪವಿತ್ರ ಆತ್ಮ ಇದೆ. ನೀನು ಒಂದು ಮಗಳನ್ನು ದ್ವೇಷ ಮಾಡಿದರೆ, ಒಂದು ಮಗಳ ಮೇಲೆ ನೀನು ಸಿಟ್ಟಿಟ್ಟುಕೊಂಡ್ರೆ ನೀನು ದೇವರಿಗೆ ವಿರುದ್ಧವಾಗಿ ಸಿಟ್ಟು ಮಾಡ್ತಾ ಇದ್ದೀವಿ. ಅವರಲ್ಲಿ ನಿನ್ನಲ್ಲಿರೋ ಅದೇ ಪವಿತ್ರ ಆತ್ಮ ಅವರಲ್ಲಿ ಇದೆ. ಏನೋ ಬಲಹೀನತೆ ಇರ್ಬೋದು, ಪ್ರೀತಿ ಎಲ್ಲವನ್ನ ಅಡಗಿಸ್ತದಂತ. ಪ್ರೀತಿ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ. ಹಲ್ಲೆಲೂಯ. ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಆ ಕ್ರಿಸ್ತನ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರನ್ನ ಬಿಟ್ಟುಕೊಡೋದು ಬೇಡ. ದಯಮಾಡಿ ನಾವು ಇಷ್ಟೇ ವಾಕ್ಯ ಹೇಳಿದ್ರು ನಿಮ್ಮದೇ ನಂದಂದರೆ ನಾಳೆ ಏನೇ ಇದಾದರೂ ನಾನು ಜವಾಬ್ದಾರಿ ಅಲ್ಲ. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ವಾಕ್ಯನೇ ಹೇಳ್ಕೊಟ್ಟಿನಿ, ಬೇರೆ ಹೇಳ್ಕೊಟ್ಟಿಲ್ಲ. ಬೈಬಲಲ್ಲಿರೋದೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀನು ನಾನು ಅನ್ಯೋನ್ಯವಾಗಿ ಇರಲೇಬೇಕು, ಅದು ದೇವರ ಆಜ್ಞೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಒಬ್ಬರನ್ನೊಬ್ಬರನ್ನ ಬಿಟ್ಟುಕೊಡ್ಬೇಡ್ರಿ. ಕ್ರಿಸ್ತನ ದೇಹದ ಅಂಗಗಳಾಗಿದ್ದೀರಿ. ಅವ್ರು ಕಣ್ಣಾಗಿರ್ಬೋದು, ಆ ಸಿಸ್ಟರು ನಿನ್ನ ಕಾಲಾಗಿರ್ಬೋದು, ಮತ್ತೊಬ್ಬಳು ಕೈ ಆಗಿರ್ಬೋದು, ಮತ್ತೊಬ್ಬಳು ಮೂಗಾಗಿರ್ಬೋದು, ಮತ್ತೊಬ್ಬಳು ನಾಲಿಗೆ ಆಗಿರ್ಬೋದು, ಮತ್ತೊಬ್ಬರು ಕಣ್ಣಾಗಿರ್ಬೋದು. ಯೇಸು ಸ್ವಾಮಿದು ಈ ದೇಹದ ಅಂಗಗಳು ಒಂದಕ್ಕೊಂದು ದ್ವೇಷ ಮಾಡ್ಕೊಳ್ತಾವ.
ಒಂದಕ್ಕೊಂದು ಸಿಟ್ಟು ಮಾಡ್ಕೊತವ. ಒಂದು ನೋವಾದರೆ ಎಲ್ಲದಕ್ಕೂ ನೋವಾಗಬೇಕು. ಆ ರೀತಿ ನಾವು ಇಲ್ಲಿ ಬದುಕಬೇಕು. ಹಲ್ಲೆಲೂಯಾ. ಒಂದು ಮಗಳು ನೋವಲ್ಲಾದಳಂದ್ರೆ ನಿನಗೂ ನೋವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಆ ಅಂಗ ಬೇರೆ ಯಾವ ಅಂಗಲ್ಲ, ಯೇಸುಸ್ವಾಮಿ ಅಂಗ. ಅದು ಒಂದು ಅಂಗ ಆದರೆ ನೀನೊಂದು ಅಂಗ ಆಗಿದ್ದಿ. ನಮಗೆ ನೋಡ್ರಿ, ಇಲ್ಲೆಲ್ಲರೂ ಒಂದು ಗಾಯ ಆಯಿತು, ಇಡೀ ದೇಹಕ್ಕೆ ಸೆರಕಿ ಕೊಡ್ತೈತಿ. ಒಂದು ಮೀನು ಹುಳು, ಯಾವುದದು ಮೀನು, ಆ ಮೀನು ಹುಳು ಹೊಡಿತೈತೆ ನೋಡ್ರಿ, ಮೀಸೆ ಇರ್ತೈತಲ್ಲ, ಯಾವ ಮೀನದು? ಸ್ಯಾಡೆನಾ? ಹಾಂ, ಅದು ಮುಳ್ಳು ಹೊಡೆದ್ರೆ ಹೆಂಗಾಗ್ತೈತೆ? ಇಡೀ ಶರೀರ ಸೆರಕಿ. ಅದೇ ಥರ ಒಂದು ಕುಟುಂಬ ಏನಾದರೂ ನೋವಾದರೆ ಇಡೀ ಕುಟುಂಬ ಸಭೆಯಲ್ಲಿ ನಮ್ಮೆಲ್ಲರಿಗೂ ನೋವಾಗಬೇಕು. ಆ ಥರ ನಾವು ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿ ಆಗೋದಾದರೆ ಏನು ಆಶೀರ್ವಾದ ಇದೆ ವಾಕ್ಯದಲ್ಲಿದೆ. ಅಪೊಸ್ತಲರ ಕೃತ್ಯಗಳು, ಅಪೊಸ್ತಲರ ಕೃತ್ಯಗಳು. ಪಟ್ನೆ ಮುಗಿಸ್ತೆ. ಇವತ್ತು 2 ಅನ್ಯೋನ್ಯತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದೇವರು ತುಂಬ ಇಷ್ಟಪಡುವಂಥದ್ದು ಇದು. ಅಪೊಸ್ತಲರ ಕೃತ್ಯ 4:32 ಪಟ್ನೆ. ಅಪೊಸ್ತಲರ ಕೃತ್ಯಗಳು 4:32 ಓದ್ರಿ, ಟೈಮ್ ಆಗ್ತಾ ಇದೆ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಎಲ್ಲವೂ ಅವರಿಗೆ ಜೋರಾಗಿ ಕೈ ತಟ್ಟೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವೂ ಅವ್ರಿಗೆ ಏನಾಗಿತ್ತು? ಏನಾಗಿತ್ತು ಹೇಳ್ರಿ ಗಟ್ಟಿಯಾಗಿ? ಆದಿ ಸಭೆಯಲ್ಲಿ ಅನ್ಯೋನ್ಯವಾಗಿದ್ರಲ್ಲ, ಅವರ ಮನಸ್ಸು ಹೃದಯ ಒಂದೇ ಆಗಿತ್ತಂತ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಇವತ್ತು ನಮ್ಮ ಮನಸ್ಸು ಹೃದಯ ಒಂದಾಗತ್ತಾ? ಒಂದಾಗಿದೆ ನಾ ಕರೆಕ್ಟಾಗಿ ಹೇಳ್ರಿ, ಇರೋ ವಿಷಯ ಹೇಳ್ರಿ. ಇಲ್ಲಿ ಬರೋ ಪ್ರತಿಯೊಂದು ಕುಟುಂಬದ ಮನಸ್ಸುಗಳ ಹೃದಯಗಳು ಒಂದಾಗದವ? ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ಸೈತಾನ ಮಾಡ್ತಾ ಇರೋದು ನಾವು ಚೆನ್ನಾಗಿರೋದು ಅವನಿಗೆ ಇಷ್ಟ ಇಲ್ಲ, ನಾವು ಅನ್ಯೋನ್ಯವಾಗಿರೋದು ಅವನಿಗೆ ಇಷ್ಟ ಇಲ್ಲ. ಒಬ್ಬರನ್ನೊಬ್ಬರನ್ನ ನಾವು ಬಿಟ್ಟುಕೊಡೋದು ಬೇಡ. ನಮ್ಮ ಮಧ್ಯದಲ್ಲಿ ಆಳವಾದ ಅನ್ಯೋನ್ಯತೆನ ಕಟ್ಟಿ ಎಬ್ಬಿಸೋಣ. ಹಲ್ಲೆಲೂಯಾ. ಆಶೀರ್ವಾದ ಬೇಡ ಅಂದ್ರೆ ದೇವ್ರು ಕಳಿಸ್ತಾನೆ. ಹಲ್ಲೆಲೂಯಾ. ಅಲ್ಲಿ ಏನಿಟ್ಟನಂತ ದೇವರ ಅನ್ಯೋನ್ಯತೆ ಇದ್ದಲ್ಲಿ ಏನಿಟ್ಟನ ದೇವರು? ಆಶೀರ್ವಾದವು ಜೀವವಿದೆ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಆಶೀರ್ವಾದ ನೆಲೆಗೊಳ್ಳಬೇಕಾ ಬೇಡ? ನೆಲೆಗೊಳ್ಳಬೇಕಾ ಬೇಡ? ಹಾಗಾದ್ರೆ ನಮ್ಮ ಮಧ್ಯದಲ್ಲಿ ಏನಿರಬೇಕು? ಏನಿರಬೇಕು? ಅನ್ಯೋನ್ಯತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನೆನಪಿಟ್ಟುಕೊಳ್ಳಿ. ಈ 2 ಸಭೆಯಲ್ಲಿ ಬಂದುಬಿಟ್ರೆ ನಮ್ಮ ಸಭೆ ಇಡೀ ಅಂಕೋಲ ಗೆಲ್ಲೋದಕ್ಕೆ ಎರಡು ಮಾತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಕೋಲನ ನಾವು ಗೆಲ್ಲಬಹುದು. ಅಷ್ಟು ಶಕ್ತಿ ನಮ್ಮ ಸಭೆಯಲ್ಲಿ ಪ್ರಕಟ ಆಗ್ತದೆ. ದೇವರ ಮಹಿಮೆ ಶಕೀನ ಇಳಿತದೆ. ಆದಿ ಸಭೆಯಲ್ಲಿ ಹಾಗಿದ್ದ ಕಾರಣ ಕುಂಟ್ರಿಗೆ ಅದ್ಭುತ ಮಾಡಿದವ್ರು ನೀರು ಕುಡ್ದಂಗೆ ಆಗಿತ್ತು. ಅವ್ರು ನಡೆದ್ರೆ ಸಾಕು, ನೆರಳು ಬಂದರೆ ಬಿದ್ದರೆ ಸಾಕು, ಗುಣ ಆಗೋಗ್ತಿದೆ ಕುಷ್ಠರೋಗಿ, ಕುಂಟ್ರು. ಅವ್ರು ನಡೆದ್ರೆ ಸಾಕು. ಹೇಗಿತ್ತು ನೋಡ್ರಿ ಅವ್ರದ್ದು ಅನ್ಯೋನ್ಯತೆ. ಇಲ್ಲಿ ನೋಡ್ರಿ, ಆದಿ ಸಭೆಯಲ್ಲಿ ಹಾಗೆ ಇತ್ತು. ಅವ್ರು ಎಲ್ಲವೂ ಹುದುವಾಗಿತ್ತು. ನಮ್ಮ ಸಭೆಯಲ್ಲಿ ಇವತ್ತು ಎಷ್ಟು ಜನ ಕಷ್ಟದಲ್ಲಿದ್ದಾರೆ ನೋಡ್ರಿ. ಎಷ್ಟು ಜನ ಸಾಲದಲ್ಲಿ ಕಣ್ಣೀರಾಗ್ತದಾರ. ಎಷ್ಟು ಜನ ಸಂಘಕ್ಕೆ ಸರಿಯಾಗಿ ಹಣ ತುಂಬಕ್ಕಾಗ್ತಾ ಇಲ್ಲ. ನಮ್ಮ ಸಭೆಯಲ್ಲಿ ಹಿಂಗೆ ಇರಬಾರ್ದು. ಇನ್ನು ಮುಂದೆ ಚೇಂಜ್ ಆಗಬೇಕು. ಅದು ಚೇಂಜ್ ಆಗ್ಬೇಕಾದ್ರೆ ನಾವು ಚೇಂಜ್ ಆಗಬೇಕು. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕಾಗಿ ದೇವ್ರ ಮುಂದೆ ಒಪ್ಪಂದ ಮಾಡ್ಕೊಳ್ತೀರಿ? ನನ್ನನ್ನು ನಾನು ದೇವ್ರ ಮುಂದೆ ಸರಿ ಮಾಡ್ಕೊಳ್ತೇನೆ. ಪ್ರತಿಯೊಬ್ಬರೊಂದಿಗೆ ಅನ್ಯೋನ್ಯವಾಗಿಟ್ಕೊಳ್ಳೋಕ್ಕಾಗಿ ನನ್ನನ್ನು ಒಪ್ಪಿಸ್ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ಅದನ್ನು ಬಯಸ್ತಾ ಇದ್ದಾನೆ. ಒಂದು ದೇವರೊಂದಿಗೆ ಮತ್ತು ದೇವರ ಮಕ್ಕಳೊಂದಿಗೆ ಅನ್ಯೋನ್ಯ ನಮ್ಮದು ಗಟ್ಟುಮುಟ್ಟಾಗಿರ್ಬೇಕು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಮ್ಮ ಸಭೆನೇ ಒಂದು ಸ್ವರ್ಗ ಆಗೋಗ್ತದೆ. ಹಲ್ಲೆಲೂಯಾ. ನಮ್ಮ ಸಭೆ ಏನಾಗ್ತದೆ? ಸ್ವರ್ಗ ಆಗ್ತದೆ. ಲಾಸ್ಟ್ ರಿಸಲ್ಟಿಗೆ ಹೇಳಿ ಮುಗಿಸ್ತೇನೆ. ರಿಸಲ್ಟ್ ಈಗ ವಾಕ್ಯ ತೆಗಿರಿ, ಮುಗಿಸ್ತೇನೆ. 34ನೇ ಕೀರ್ತನೆ 1-4 ಓದ್ಬಿಡ್ರಿ. ರಿಸಲ್ಟ್ ಇದು. ನಾವು ಅನ್ಯೋನ್ಯವಾಗಿದ್ದರೆ ದೇವರೊಂದಿಗೆ, ದೇವರ ಮಕ್ಕಳೊಂದಿಗೆ ಏನಾಗ್ತದೆ?
ಹಾಂ, ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ಯೆಹೋವನನ್ನ ಎಡಬಿಡದೆ ಕೊಂಡಾಡುತ್ತೇನೆ. ಆ ದೇವರ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವ ಪರಮಾತ್ಮನಿಗಾಗಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ಬರ್ರಿ ನನ್ನೊಡನೆ ಯೆಹೋವನನ್ನ ಕೊಂಡಾಡ್ರಿ. ನಾವೆಲ್ಲ ಒಟ್ಟಾಗಿ ಆ ದೇವರ ಹೆಸರನ್ನು ಘನಪಡಿಸೋಣ. ಆಹಾ, ಯೆಹೋವನ ಸನ್ನಿಧಿಯಲ್ಲಿ ನಾನು ಬೇಡಿಕೊಳ್ಳಲು ಆ ದೇವರ ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ಜೋರಾಗಿ ಕೈ ತಟ್ಟೋಣ ದೇವರಿಗೆ. ಶಬಾ ಬಾಬಾ ಬಾಬಾ, ಶಕ ಬಾಬಾ 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 ಬಾಬಾ, ಶಿಖ ಬಾಬಾ ಬಾಬಾ ಬಾಬಾ. ಈ 4 ವಾಕ್ಯದಲ್ಲಿ ಏನನ್ನು ಗಮನಿಸಿದ್ರಿ? ಯಾರು ಹೇಳ್ತೀರಿ? ಈ 4 ವಾಕ್ಯದಲ್ಲಿ ಏನು ಗಮನಿಸಿದ್ರಿ? ಜೋರಾಗಿ ಕೈ ತಟ್ಟೋಣ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ನನ್ನ ಕಡೆ ಲಕ್ಷ್ಯ ಕೊಡಿ. ಯಾರು ಆ ಕರ್ತನಾದ ದೇವರನ್ನು ಯಾವಾಗಲೂ ಕೊಂಡಾಡುತ್ತಾ, ಬಾಯಲ್ಲಿ ಸ್ತೋತ್ರ ಮಾಡ್ತಾ, ಹಾಡಾಡ್ತಾ, ಚಂದ ಹಾಡಾಡ್ಕೊಂಡು ದೇವರನ್ನ ಆರಾಧಿಸ್ತಾ, ಕೊಂಡಾಡ್ತಾ, ಸ್ತೋತ್ರ ಮಾಡ್ತಾ, ಬೇಡವಾದ ಮಾತಿಗೆ ನಾಲಿಗೆ ಬಿಡದೆ, ನಾಲಿಗೆಗೆ ಕೊಕ್ಕೆ ಹಾಕ್ಕೊಂಡು ದೇವ್ರನ್ನ ಯಾವಾಗಲೂ ಆರಾಧನೆ ಮಾಡ್ತಾ, ಸ್ತೋತ್ರ ಮಾಡ್ತಾ, ಸುವಾರ್ತೆ ಸಾರ್ತಾ, ನಮ್ಮ ಮನಸ್ಸು ದೇವರಿಗಾಗಿ ಹಿಗ್ಗುತ್ತಾ, ಒಂದು ಸಣ್ಣ ಸೇವೆಗಾಗಿ ನನಗೆ ಅವಕಾಶ ಸಿಕ್ಕಿದ್ರು, ಕಸಬಳೆ ಸಿಕ್ಕಿದ್ರು, ಇದು ಯಾರಿಗೋಸ್ಕರ ಮಾಡ್ತಿದ್ದೆ? ನಾನು ಯಾರಿಗೋಸ್ಕರ? ದೇವರಿಗಾಗಿ ನಾನು ಮಾಡ್ತೀನಂತೇಳಿ ದೇವರನ್ನ ಘನಪಡಿಸಕ್ಕಾಗಿ ಮುಂದೆ ಬರೋದಾದ್ರೆ ದಾವೀದನ ಹಾಗೆ ನೀನು ಪ್ರಾರ್ಥನೆ ತಾಬಿಡ್ತು ಬಿಡುತ್ತರ ಬರ್ತೈತೆ. ಅವನು ಈ ರೀತಿ ಇದ್ದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ 4ನೇ ವಾಕ್ಯದಲ್ಲಿ, ಈಗ ನಾನು ಪ್ರಾರ್ಥಿಸಲು ನನಗೆ